ಯುರೋಪ್ ಯೂನಿಯನ್ನದ ದೇಶಗಳು ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಎಲ್ಲನೂ ಇವತ್ತು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. G20, G7, ಅದೇ ಕಾಲಕ್ಕೆ ಬ್ರಿಕ್ಸ್, ಮುಂದೆ ನ್ಯಾಟೋ, 1, 2 ಎಲ್ಲರೂ ದೂರ, ಸ್ಕ್ವಾಡ್ ಎಲ್ಲ ದೂರ. ಈಗ ಅವ್ರನ್ನೆಲ್ಲ ಉಳಿಸ್ಕೋಬೇಕಾಗಿದ್ರೆ ತನ್ನ ಶಕ್ತಿಯನ್ನು ಉಳಿಸೋಕೆ ಸಾಧ್ಯ ಅನ್ನೋ ಮೆಸೇಜ್ ಕೊಟ್ಟು ಬಂದು ಅಮೇರಿಕ. ಅದರಲ್ಲೂ ನ್ಯಾಟೋಗೆ ನೀವು ಒಂದು ಕಾಗದ ಹುಲಿ ಅಂತ ಹೇಳಿದಂಥ ಅಮೇರಿಕ ಈಗ ಅದನ್ನು ಮತ್ತೆ ಮರಳಿ ಕರಿಯೋ ಪ್ರಯತ್ನ ಮಾಡಿತು. ಆದರೆ ಯಾರೂ ಅಮೇರಿಕ ಜೊತೆಗೆ ಬರಲಾರದಲ್ಲ. ಈಗ ಇರೋದು ಒಂದು ಗೆಲ್ತಿ ತಕ್ಕೋಬೇಕು, ಇಲ್ಲ ಗೆಲ್ತಿನಂತ ಬೆದರಿಸಿ ಅವ್ರ ಕಡೆಯಿಂದ ಒಪ್ಪಂದ ಮಾಡಿಸ್ಕೋಬೇಕು ಅನ್ನೋದು ಪ್ರಬಲವಾದ ಆಸೆ. ಹೀಗಾಗಿ ಅಮೇರಿಕ ಕ್ಷಣಕ್ಕೊಂದು ನಿರ್ಧಾರ, ಯುದ್ಧ ವಿರಾಮ ಹೆಚ್ಚು ಮಾಡ್ತಂತ ಹೇಳ್ತದೆ, ನಿಲ್ಲಿಸೋಣ ಅಂತ ಹೇಳ್ತದೆ ಯುದ್ಧ, ಮತ್ತೊಂದು ಕ್ಷಣಕ್ಕೆ ಮತ್ತೆ ದಾಳಿ ಶುರು ಮಾಡಿಬಿಡ್ತದೆ. ಹೊರಬುದು ನಮಗೆ ಕೊಡ್ರಿ ಅಂತ ಹೇಳ್ತಾರೆ. ಯಾಕೆ ಕೊಡ್ತಾರೆ ಇರಾನ್ದವರು? ಇರಾನಿಯನ್ಸ್ ಅಂತ ಇವತ್ತು ನಿಂತುಬಿಟ್ಟಿದ್ದಾರೆ. ಬೇಕಾದಾಗಲ್ಲಪ್ಪ ನಮ್ಮ ನಾಶ ಮಾಡಿ ತೊಗೊಂಡ್ಬಿಡ್ಲಿ ನಾವು ಅಂದಾಗ ಭಾಳ ಕಷ್ಟ ಇದೆಲ್ಲ. ಅದಕ್ಕಾಗಿ ಇವತ್ತು ಒಂದೊಂದು ಕ್ಷಣದ ಈ ಘಟನೆಗಳು ವಿಶೇಷವಾಗಿ ನಡೆಯುತ್ತಿರುವಂಥ ವಿಚಾರಗಳನ್ನು ಗಮನಿಸಿದಾಗ ನಮಗೇನು ಅನ್ನಿಸ್ತಾ ಇದೆಯಪ್ಪ ಅಂತಂದರೆ, ಇರಾನ ಅಷ್ಟು ಸುಲಭವಾಗಿ ಹೊರ್ಮುಜನ್ನು ಬಿಟ್ಟು ಕೊಡೋದಿಲ್ಲ. ಅಮೇರಿಕ ಅದಕ್ಕಾಗಿ ಶತಪ್ರಯತ್ನ ಮಾಡಲಿಕ್ಕತ್ತದ. ಒಂದು ಕಡೆ ಮಾತುಕತೆ ಮಾತಾಡೋಣ ಅಂತ ಹೇಳ್ತಾ ಇದೆ ಪಾಕಿಸ್ತಾನ ಬಿಟ್ಕೊಂಡು, ಇನ್ನೊಂದು ಕಡೆ ಈ ಇರಾನಿನ ಸಣ್ಣ